ಒಂದ್ ನಿಮಿಷ ವಿಡಿಯೋ ಅವ್ರಿಗೆ ಸ್ಕಿಪ್ ಮಾಡ್ಬೇಡ್ರಿ. ನಿಜವಾಗ್ಲೂ ನಡೆದಿರೋ ಒಂದ್ ಲವ್ ಸ್ಟೋರಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಳು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಫ್ಯಾಮಿಲಿನೇ ಪ್ರಪಂಚ, ಆ ಫ್ಯಾಮಿಲಿಗೂ ಅಷ್ಟೇ ಹುಡುಗಿನೇ ಪ್ರಪಂಚ. ಹುಡುಗಿ ಲೈಫಲ್ಲಿ ಯಾವ ಹುಡುಗನೂ ಇರಲ್ಲ, ಹುಡುಗಿಗೆ ಪ್ರೀತಿ ಅನ್ನೋದೇ ಗೊತ್ತಿರಲ್ಲ. ಆ ಹುಡುಗಿ ಒಂದ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ಬ ಹುಡುಗ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟು ಹುಡುಗಿ ಪ್ರಪೋಸ್ ಮಾಡ್ತಾನೆ. ಆ ಹುಡುಗ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಹುಡುಗಿ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡಿರ್ತಾನೆ. ಹುಡುಗಿ ಹೆಂಗೆ ಏನು ಎಲ್ಲಾನು ತಿಳ್ಕೊಂಡು ಹುಡುಗಿ ಪ್ರಪೋಸ್ ಮಾಡ್ತಾನೆ. ಪಾಪ ಈ ಹುಡುಗಿಗೆ ಹುಡುಗನ್ ಬಗ್ಗೆ ಏನು ಗೊತ್ತಿರಲ್ಲ. ಸೊ ಅದಕ್ಕೆ ಹುಡುಗನ ಹತ್ರ ಟೈಮ್ ತಗೊಂತಾಳೆ. ನನಗೆ ಈ ಪ್ರೀತಿ ಅನ್ನೋದು ಹೊಸದು, ನನಗೆ ನಿನ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಒಂದ್ ವಾರ ಟೈಮ್ ಬೇಕು, ನಾನು ನಿನ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಒಂದ್ ವಾರ ಟೈಮ್ ತಗೊಂತಾಳೆ. ಸರಿ ಅಂತ ಹುಡುಗನ ಒಪ್ಕೊಂತಾನೆ. ಒಂದ್ ವಾರ ಟೈಮ್ ತಗೊಂಡು ಒಂದ್ ವಾರದಲ್ಲಿ ಆ ಹುಡುಗನ ಬಗ್ಗೆ ಪ್ರತಿಯೊಂದು ತಿಳ್ಕೊಂತಾಳೆ. ಹುಡುಗ ಹೆಂಗೆ ಏನು ಎಲ್ಲಾನು ತಿಳ್ಕೊಂತಾಳೆ. ಪ್ರತಿಯೊಬ್ರು ಹುಡುಗ ಒಳ್ಳೆನೆ, ಹುಡುಗ ಕೆಟ್ಟ ಹ್ಯಾಬಿಟ್ ಅದು ಇಲ್ಲ, ಹುಡುಗ ಒಳ್ಳೆನೆ ಅಂತ ಹೇಳ್ತಾರೆ. ಸೊ ಒಳ್ಳೆ ಹುಡುಗನೇ ಅಲ್ಲ, ನನ್ ಲೈಫಲ್ಲೂ ಯಾರು ಇಲ್ಲ, ಕಷ್ಟ ಸುಖ ಶೇರ್ ಮಾಡ್ಕೊಳಕ್ಕೆ ಒಬ್ಬ ಇದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಗಿ ಅವನ್ ಪ್ರೀತಿನ ಒಪ್ಕೊಂತಾಳೆ. ಅವಾಗ ಹುಡುಗಿ ಚೆನ್ನಾಗೇ ಇರ್ತಾರೆ. ಹೆಂಗೆ ಅಂದ್ರೆ ಅವಳು ಫೋನ್ ಮಾಡಿದ್ರೆ ಇವನು ಪಟ್ ಅಂತ ರಿಸೀವ್ ಮಾಡ್ತಿರ್ತಾನೆ, ಇವಳು ಫೋನ್ ಮಾಡಿದ್ರೆ ಅವನು ಪಟ್ಟನಂಗ್ ರಿಸೀವ್ ಮಾಡ್ತಿರ್ತಾನೆ. ಅಕಸ್ಮಾತ್ ಅವ್ನ್ ಫೋನ್ ಮಾಡಿದಾಗ ಇವಳು ರಿಸೀವ್ ಮಾಡಿಲ್ಲ ಅಂದ್ರೆ ಅವ್ನ್ ಬೈತಾ ಇರ್ತಾನೆ. ಇವಳು ಫೋನ್ ಮಾಡಿದಾಗ ಅವ್ನ್ ರಿಸೀವ್ ಮಾಡಿಲ್ಲ ಅಂದ್ರೆ ಇವಳು ಬೈತಿರ್ತಾಳೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿರ್ತಾರೆ ಒಬ್ರಿಗೊಬ್ರು. ಒಂದು ಸಣ್ಣ ನೋಟಿಫಿಕೇಶನ್ ಬಂದ್ರು ಈ ಹುಡುಗಿ ಅಂದ್ರು ಅವನೇ ಮೆಸೇಜ್ ಮಾಡ್ದ ಅಂತ ಥಿಂಕ್ ಮಾಡ್ತಿರ್ತಾಳೆ. ಅವನು ಅಷ್ಟೇ, ಅವನಿಗೇನಾದ್ರೂ ಒಂದ್ ಸಣ್ಣ ನೋಟಿಫಿಕೇಶನ್ ಬಂದ್ರು ಇವಳೇ ಮೆಸೇಜ್ ಮಾಡ್ಲು ಅನ್ನೋ ರೇಂಜಲ್ಲಿ ಥಿಂಕ್ ಮಾಡ್ತಿರ್ತಾನೆ. ಯಾಕೆಂದ್ರೆ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೆ ಇರುವಾಗ ಒಂದ್ ವರ್ಷ ಆಗುತ್ತೆ. ಆ ಟೈಮಲ್ಲಿ ಹುಡುಗಿ ಅಂತೂ ಹುಡ್ಗ ಇಲ್ಲದ್ರೆ ಬದುಕದೇ ಇಲ್ಲ ಅನ್ನೋ ರೇಂಜಲ್ಲಿ ಇಷ್ಟಪಟ್ಟಿರ್ತಾಳೆ. ಆದ್ರೆ ಹುಡ್ಗ ಆ ಒಂದ್ ವರ್ಷದಲ್ಲಿ ಬದಲಾಗಿರ್ತಾನೆ. ಯಾವ ರೀತಿ ಅಂದ್ರೆ ಅವನಿಂದ ಫೋನು ಮೆಸೇಜು ಕಮ್ಮಿ, ಆದ್ರೆ ಇವಳಿಂದ ಪ್ರತಿ ದಿವಸ ಗುಡ್ ಮಾರ್ನಿಂಗ್ ಇಂದ ಹಿಡ್ದು ಮಲ್ಗೋವರೆಗೂ ಪ್ರತಿ ದಿವಸ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಯಾಕೆಂದ್ರೆ ಅಷ್ಟು ಇಷ್ಟಪಟ್ಟಿರ್ತಾಳೆ. ಅವನಿಂದ ಫೋನ್ ಬಂದಿಲ್ಲ ಅಂದ್ರು ಇವಳೇ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅವನೊಂದ್ಸರಿ ಫೋನ್ ಮಾಡಿದ್ರೆ ಇವಳು 10 ಸರಿ ಫೋನ್ ಮಾಡ್ತಿರ್ತಾಳೆ. ಅವನೊಂದ್ಸರಿ ಮೆಸೇಜ್ ಮಾಡಿದ್ರೆ ಇವಳು 10 ಸರಿ ಮೆಸೇಜ್ ಮಾಡ್ತಿರ್ತಾಳೆ. ಯಾಕೆಂದ್ರೆ ಇವಳು ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿರ್ತಾಳೆ ಆ ಹುಡ್ಗನ್ನ. ಆ ಹುಡ್ಗ ಇವಳನ್ನ ಅವಾಯ್ಡ್ ಮಾಡ್ತಿರ್ತಾನೆ. ಪಾಪ ಹುಡ್ಗಿಗ್ ಗೊತ್ತಿರಲ್ಲ. ಹಿಂಗೆ ಇರುವಾಗ ಈ ಹುಡ್ಗಂದು ಹುಡ್ಗಿದು ಮ್ಯಾಟ್ರು ಅವ್ರ ಮನೇಲಿ ಗೊತ್ತಾಗತ್ತೆ. ಗೊತ್ತಾದಾಗ ಈ ಹುಡ್ಗಿ ಇವ್ರ ಮನೇಲಿ ಹತ್ತು ಕಾಲಿಗೆ ಬಿದ್ದು ಅಪ್ಪ ಅಮ್ಮಗೆ ಒಪ್ಪಿಸ್ತಾಳೆ. ಅವನೇ ಬೇಕು, ನಾನು ಅವ್ನ ಇಲ್ಲಿದ್ರೆ ಬದುಕದೇ ಇಲ್ಲ, ಸತ್ತೇ ಹೋಗ್ತೀನಿ ಅಂತ ಎಲ್ಲ ಹೇಳಿ ಆ ಹುಡ್ಗನ ಒಪ್ಪಿಸ್ತಾಳೆ. ಆ ಹುಡ್ಗುಗೆ ಹೇಳ್ತಾಳೆ ಇವಳು, ನಮ್ಮನೇಲಿ ನನ್ನ ಪ್ರೀತಿನ ಒಪ್ತೀನಿ, ನಿಮ್ಮನೇಲಿ ಒಪ್ಸು ಅಂತ ಆ ಹುಡ್ಗುಗ್ ಹೇಳ್ತಾಳೆ. ಅವಾಗ ಆ ಹುಡ್ಗನು ಸಹ ಅವ್ರ ಮನೇಲಿ ಪ್ರೀತಿನ ಒಪ್ಪಿಸ್ತಾನೆ. ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾನೆ. ಅವಾಗ ಹುಡ್ಗಿ ಮನೆಯವರು ಹುಡ್ಗಿ ಮನೆಗ್ ಬರ್ತಾರೆ. ಬಂದ್ಬಿಟ್ಟು ಹುಡ್ಗಿ ಮನೇಲಿ ಮಾತುಕತೆ ಎಲ್ಲ ಮಾತಾಡ್ತಾರೆ. ಸರಿ ಅಂತ ಇಬ್ರು ಮನೆಯವರು ಒಪ್ಕೊಂತಾರೆ. ಒಪ್ಕೊಂಡಾಗ ಈ ಹುಡ್ಗಿ ಮನೇಲಿ ಜಾತಕ ಕೇಳ್ಬೇಕಲ್ಲ, ಅವಾಗ ಬರುತ್ತೆ ಈ ಹುಡ್ಗಿಗೆ ಕುತ್ತಿಗೆ. ಯಾಕಂದ್ರೆ ಜಾತಕ ಕೇಳಿಸ್ತಾರೆ. ಅವಾಗ ಹುಡ್ಗು ಮನೆಯ ಕಡೆಯಲ್ಲಿ ಇವಳ ಜಾತಕ ಅವ್ರ ಮನೆಯವರಿಗೆ ಒಂದ್ ಕಾಣಲ್ಲಂತೆ. ಅವಾಗ ಅವ್ರು ಹೇಳ್ತಾರಂತೆ, ನಿಮ್ ಹುಡ್ಗಿ ಜಾತಕ ನಮ್ ಹುಡ್ಗು ಒಂದ್ ಕಾಣಲ್ಲ, ಸೊ ಅದಕ್ಕೆ ಈ ಸಂಬಂಧ ಬೇಡ ಅಂತ. ಪಾಪ ಈ ಹುಡ್ಗಿ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿರ್ತಾಳೆ. ಏನ್ ಮಾಡ್ಬೇಕು? ಅವ್ರ ಹಂಗ ಅಂದ್ಬಿಟ್ರು. ಆದ್ರೆ ಹುಡ್ಗಿ ಬಿಡ್ಲಿಲ್ಲ, ಹಠ ಹಿಡ್ದು ನನಗ್ ಅವನೇ ಬೇಕು, ಅವನಿಲ್ಲಿದ್ರೆ ನಮ್ ಬದುಕಲ್ಲ ಅಂತ ಹಠ ಹಿಡ್ದ್ಬಿಟ್ಟಿದ್ದಾಳೆ. ಹುಡ್ಗನ ಹತ್ರ ಹೇಳ್ಕೊಂತಾಳೆ, ಬಾರ ಓಡೋಗ್ ಮದ್ವೆ ಆಗೋಣ, ಈ ಜಾತಕ ಎಲ್ಲ ಬೇಡ, ನಾವೇನಾದ್ರೂ ಪ್ರೀತಿ ಮಾಡಬೇಕಾದ್ರೆ ಜಾತಕ ನೋಡ್ ಪ್ರೀತಿ ಮಾಡಿದ್ವಾ, ಮನ್ಸ್ ನೋಡ್ತಾನೆ ಪ್ರೀತಿ ಮಾಡಿರೋದು, ಬಾ ಓಡೋಗ್ ಮದ್ವೆ ಆಗೋಣ ಅಂತ ಹುಡ್ಗಿ ಹೇಳ್ತಾಳೆ. ಅವಾಗ ಹುಡ್ಗ ಒಂದ್ ಮಾತು ಹೇಳ್ತಾನೆ, ನಮ್ಮನೇಲಿ ಒಪ್ಸು ನೀನು, ನಾನ್ ನಿನ್ನ ಮದ್ವೆ ಹಾಕಿನಿ, ಇಲ್ಲ ಅಂದ್ರೆ ನನಗೆ ಮರ್ತು ಬಿಡು ಅಂತ. ಯಾವ ರೀತಿ ಹೇಳ್ಬೇಕು ಹುಡ್ಗಿ? ಹಂಗ ಹೇಳಿದ್ರೆ ಹುಡ್ಗಿಗೆ ಹೆಂಗ್ ಆಗ್ಬೇಡ ಪಾಪ, ಅಷ್ಟು ಇಷ್ಟಪಡ್ತಿರ್ತಾಳೆ. ಈ ಪ್ರೀತಿ ಮಾಡುವಾಗ ಜಾತಕ ನೋಡ್ ಪ್ರೀತಿ ಮಾಡಿರಲ್ಲ, ಆದ್ರೆ ಈ ಮದ್ವೆ ಟೈಮಲ್ಲಿ ಜಾತಕ ಅನ್ನೋದ್ ನೋಡ್ತಾರೆ. ಆ ಜಾತಕ ಹೊಂದ್ಕಂದಿಲ್ಲ ಅಂದ್ರೆ ಆ ಪ್ರೀತಿಯ ಜೀವಗಳನ್ನೇ ದೂರ ಮಾಡ್ಬಿಡ್ತಾರೆ. ಏನ್ ಗುರು ಇದು ನಮ್ಮ ಜನರೇಷನ್? ಪಾಪ ಹುಡ್ಗಿ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದಾಳನ್ನ ಏನ್ ಮಾಡ್ಬೇಕು? ಆ ಹುಡ್ಗ ನೋಡಿದ್ರೆ ನಮ್ಮನೇಲಿ ಒಪ್ಸು, ನಾನ್ ಮದ್ವೆ ಹಾಕಿನಿ ಅಂತಾನೆ. ಅವ್ರ ಮನೆಯವರು ಹುಡ್ಗ ಮನೆಯವರು ಹುಡ್ಗಿಗ್ ಹೇಳ್ತಾರೆ, ನಮ್ ಹುಡ್ಗ ಸರಿ ಇಲ್ಲ, ನಮ್ ಹುಡ್ಗ ಕೆಟ್ಟೋನು, ಕೆಲ್ಸಕ್ ಹೋಗಲ್ಲ, ಸಿಕ್ಕಾಪಟ್ಟೆ ಸಾಲ ಇದಾವೆ, ನಿನ್ ಲೈಫ್ ಹಾಳು ಮಾಡ್ಕೊಂಬೇಡ, ನಿಮ್ ಮನೆಯವ್ರ್ ತೋರ್ಸಿದ ಹುಡ್ಗನ ಮದ್ವೆ ಆಗಿ ಚೆನ್ನಾಗಿರು ಅಂತ ಆ ಹುಡ್ಗನ್ ಮನೆಯವ್ರು
ಹೇಳ್ತಾರೆ. ಆದ್ರೆ ಆ ಹುಡ್ಗಿ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅವನ್ನೇ ಮದ್ವೆ ಹಾಕಿನಿ, ಅವನ ಜೊತೆಗೆ ಇರ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಸಾಲ ತೀರ್ಸ್ತೀನಿ, ನನ್ನನ್ನು ಅವನನ್ನು ಮದ್ವೆ ಮಾಡ್ರಿ ಅಂತ ಆ ಫ್ಯಾಮಿಲಿಗೆ ಬೇಡ್ಕೊಂತಾಳೆ. ಆದ್ರೂ ಆ ಫ್ಯಾಮಿಲಿ ಅವ್ರಿಗೆ ಇವಳ ಮೇಲೆ ಕರುಣೆನೇ ಇಲ್ಲ. ಆ ಜಾತಕ ಅನ್ನೋದು ಬಂತಲ್ಲ, ಜಾತಕ ಹೊಂದ್ಕೊಂತಿಲ್ಲಲ್ಲ, ಅದಕ್ಕೆ ಅವ್ರ ಮನೇಲಿ ಇವಳ ಪ್ರೀತಿನ ಒಪ್ಕೊಂತಿಲ್ಲ. ಇವಾಗ ನೀವೇ ಹೇಳಿ, ಜಾತಕ ನೋಡ್ ಪ್ರೀತಿ ಮಾಡ್ಬೇಕಾ, ಪ್ರೀತಿ ನೋಡ್ ಜಾತಕ ನೋಡ್ಬೇಕಾ ಅಂತ? ಪ್ರೀತಿ ಮುಖ್ಯನಾ, ಜಾತಕ ಮುಖ್ಯನಾ? ನೀವೇ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ತರ ನಿಮ್ ಲವ್ ಸ್ಟೋರಿನ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಇದೇ ತರ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ಪ್ರೀತಿಸೋ ಜೀವಗಳು ಬೇರೆ ಆಗ್ಬಾರ್ದು. ಈಗ ಅಕಸ್ಮಾತ್ ಪ್ರೀತಿಸೋ ಜೀವಗಳು ಈಗ ಬೇರೆ ಆಗ್ಬಾರ್ದು. ಈಗ ಬಿಟ್ಟೋದವರೇ ಖುಷಿಯಾಗಿರ್ತಾರೆ, ಅವ್ರ ನೆನಪಲ್ಲಿ ನೀವು ಅಳ್ತಿರ್ತೀರಾ. ಆ ಸ್ಟೋರಿನ ನನ್ನ ಹತ್ರ ಹೇಳ್ಕೊಳ್ಳಿ, ನೀವ್ ಯಾಕೆ ಅಳ್ತಿದ್ದೀರಾ ಅಂತ ನಾನು ವಿಡಿಯೋ ರೂಪದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ.